ಈಗ ಐತಲ್ರಿ ಸುಲ್ತಾನ ಕುಡಿ ಮಾರ್ಕೆಟಿಗೆ ಹೊಂಟೀವಿ. ಏನಾಗೈತ್ರಿಪ್ಪ ಅಂತೇಳಿದ್ರೆ ಶರ್ಟ್ ಮಾತ್ರ ಭಾಳ ಅದಾವ್ರಿಪ್ಪ, ಪ್ಯಾಂಟ್ ಎಲ್ಲ ಹಾಕ್ಕೊಳಕ್ಕೆ. ಹೀಗಾಗಿ ಒಂದು 2 ಪ್ಯಾಂಟ್ ತೊಗೋಬೇಕಂತ ಹೊಂಟೇನ್ರಿ ನಾ ಈಗ. ಆಮ್ಯಾಗ ಈಗ ನೆಕ್ಸ್ಟ್ ಮತ್ತೊಂದು ಶಾಪಿಂಗ್ ಮಾಡ್ಬೇಕು ನಾವು. ಅವಾಗ ತಮ್ಮನ್ನಾಗ ಸಾನ್ಯಾಗ ಸುಮನಿಗೆಲ್ಲ ಮಾಡ್ಬೇಕು. ಅವಾಗ ಅದಕ್ಕಂತ ನಿಮಗೆಲ್ಲ ಗೊತ್ತೇ ಐತಿ. ಈಗ ಮನೆಯೊಳಗೊಂದು ಕಾರ್ಯಕ್ರಮ ಆಗೋದೈತಿ. ಆ ಕಾರ್ಯಕ್ರಮಕ್ಕೆ ಐತಲ್ರಿ ಈಗ ಎಲ್ಲ ಶಾಪಿಂಗ್ ಮಾಡ್ಬೇಕು. ಈಗ ಹೊಂಟೀವ್ರಿ ನಾನು ಸುಲ್ತಾನ್ ಕುಡಿ. ಹಂಗೈತಲ್ರಿ ಭಾಳ ಟೈಮ್ ಮುನ್ನಾನ ಕೂಡ ಹೋಗಿದ್ವಿ. ಇವತ್ತು ಮುನ್ನ ಬರತ್ತಿಲ್ಲ, ಸುಲ್ತಾನ್ ಬರಾಕತ್ತಾನೆ. ಕ್ಲೈಮೇಟ್ ಮಾತ್ರ ಫುಲ್ ಐತ್ರಿ, ಮಳೆ ಇದೆ. ಮಳೆ ಬೆಳಿಗ್ಗೆ ಸ್ವಲ್ಪ ಆದ್ರಿಪ್ಪ ಜಿಟ್ಟಿ ಮತ್ತು ಮಳೆ ಏನಾಗಿಲ್ಲ. ಕ್ಲೈಮೇಟ್ ಮಾತ್ರ ಫುಲ್ ಐತಿ. ಇದು ನೋಡಪ್ಪ ಸುಲ್ತಾನ್, ನಮ್ದು ಹುಬ್ಬಳ್ಳಿಯಾಗಿಂದ ಫಸ್ಟ್ ಹಾಲು ಹೋದಿದೆ. ಆಮ್ಯಾಗ ಫಸ್ಟ್ ಸಮುದಾಯ ಭವನ ಹೋದ್ ನೋಡಿದ್ವಿ. ಹುಬ್ಬಳ್ಳಿ ಐತಲ್ರಿ, ಯಾವಾಗ ನೋಡಿದ್ರೆ ಫುಲ್ ರಶ್ ಇರ್ತದೆ. ಬರೀ ಹಂಗೆ ನೋಡ್ತಿದ್ರೆ ಹಂಗೆ ಗಾಡಿ ಬರ್ತಾವೆ, ಫುಲ್ ಟ್ರಾಫಿಕ್. ಆಮ್ಯಾಗ ಐತಲ್ರಿ 10 ಗಂಟೆ ಮ್ಯಾಗ ಸ್ವಲ್ಪ ಕಡಿಮೆ ಆಕೈತಿ. ಬೆಳಗ್ಗೆ ಆಯ್ತಲ್ಲ 9 ಗಂಟೆ ಸ್ವಲ್ಪ ಕಡಿಮೆ ಆಕೈತಿ. ಆಮ್ಯಾಗಂತೂ ಫುಲ್ ಟ್ರಾಫಿಕ್ ನೋಡ್ರಿ. ಹುಬ್ಬಳ್ಳಿಯ ಏಕೈಕ ಬೆಸ್ಟ್ ಮಾರ್ಕೆಟ್ ಅಂದ್ರೆ ಐತಲ್ರಿ ನ್ಯಾಷನಲ್ ಮಾರ್ಕೆಟ್. ಆಲ್ಮೋಸ್ಟ್ ಇಲ್ಲಿ ಹುಡುಗರೆಲ್ಲ ಭಾಳ ಬರ್ತಾರೆ. ಯಾಕಂತೇಳಿದ್ರೆ ಇಲ್ಲಿ ಫ್ಯಾನ್ಸಿ ಐಟಮ್ ಎಲ್ಲ ಸಿಗ್ತಾವೆ. ಬೆಲ್ಟ್ ಆಗಲಿ, ಶೂ ಆಗಲಿ, ಅರ್ಬಿ ಆಗಲಿ, ಜೀನ್ಸ್ ಆಗಲಿ, ಎಂಥವು ಬೇಕಲ್ಲ ಅಂಥವೆಲ್ಲ ಸಿಗ್ತಾವೆ ಇಲ್ಲಿ. ಇಲ್ಲಿಂದ ಅಂಗಡಿ ಸ್ಟಾರ್ಟ್ ನೋಡ್ರಿ. ಇಲ್ಲಿ ಬಂದಿವ್ರಿಪ್ಪ ಈಗ ಅರ್ಬಿ ತೊಗೊಳಕ್ಕೆ. ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಸುಲ್ತಾನ್ ಆಗಲಿ ಮುನ್ನ ಆಗಲಿ ಐತಲ್ರಿ ಇಲ್ಲೇ ಬರ್ತಾರೆ ಆಲ್ಮೋಸ್ಟ್ ಇವ್ರು. ಹಿಂಗಾಗಿ ನನಗೆ ಇಲ್ಲೇ ಕರ್ಕೊಂಡು ನನಗವ ಒಂದು ಪ್ಯಾಂಟ್ ತೊಗೊಂಡೆ ರೀ, ಒಂದು ಹುಡಿ ತೊಗೊಂಡೆ. ಆಮ್ಯಾಗ ನೆಕ್ಸ್ಟಲ್ಲಿ ಬಂದವ್ರಿಪ್ಪ ಅಂತಂದ್ರೆ ಶೂ ತೊಗೊಳಕ್ಕೆ ಬಂದೆ ನಾವೀಗ. ಇಲ್ಲಿ ಶೂ ಮಾತ್ರ ಭಾರಿ ಅದಾವ್ರಿಪ್ಪ. ಇಲ್ಲಿ ಹೆಂಗೈತ್ರಿ ಅಂತ ಹೇಳಿದ್ರೆ ಬರೀ ವೈಟ್ ಭಾಳ ಅದಾರು ಇಲ್ಲಿ. ಈಗ ಮಳೆಗಾಲದಾಗಂತೂ ವೈಟ್ ರಾಡಿನ ಆಗ್ಬಿಡ್ತಾವೆ. ಹಿಂಗಾಗಿ ನಾವು ಬ್ಲ್ಯಾಕ್ ಒಳಗೆ ನೋಡಾಕ್ತೀವಿ. ತಮ್ಮನಾಗ ಒಂದು ಇಂಜೆಕ್ಷನ್ ಮಾಡಿದ್ರಿಪ್ಪ. ಓಕೆ ಸುಸ್ತ ಐತೆ ಅಣ್ಣ ಅಂತಂದು ಹೇಳಿ ಒಂದು ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟಾರ. ಈ ಹಾಲು ಹೇಳಿ ಮೂರ ಸಂಜೆಗೆ ಕಸ ಹೊಡಿತೇನೆ. ಒಬ್ರು ಮುಕ್ಕೊಂಬಿಟ್ರೆ ಹೆಂಗೆ ಸ್ಟ್ರಾಂಗ್ ಅದಿ ತಮ್ಮ. ನಾನು ಹೇಳ ಮ್ಯಾಲೆ ಕೊಡಕೆಂದು ಹೇಳ್ಬೇಕ. ಹಾಂ ಚಾ ಕುಡಿತೇನೆ, ಚಾ ಕೊಳ್ಳೆ ಹೊಲ್ಲೆ ನಳ ಒಂದು ಬಂದವು. ಪೈಪ್ ಹಚ್ಚೀನಿ ಇಲ್ಲಿ ಮ್ಯಾಲೆ ನೀರು ಮೇಲೆ ಏರಾಗತ್ತವು. ಹಂಗೆ ಮೋಟ್ರ್ ಗಿಟ್ರ್ ಏನು ಹಚ್ಚಿಲ್ಲ, ನಳದಿಂದ ತನ್ನ ಬರಾಗತ್ತವು. ಹಚ್ಚಿನ ಬ್ಯಾರಲ್ ತುಂಬಕ್ಕೆ ಬಂತಾಗಲೇ ಮೊನ್ನೆರು ತುಂಬಿದ್ದೆ ರೀ ಇವನ್ನ. ಮತ್ತೊಂದು ಸಲ ಈಗ ತುಂಬಾಗತ್ತೇನೆ. ಏನು ರೀ ಶಾಪಿಂಗ್ ಮಾಡ್ಕೊಂಬಂದ್ರೆ ಏನೇನು ಮಾಡ್ಕೊಂಬಂದ್ರಿ ಶಾಪಿಂಗ್? ಫುಲ್ ಜೋರು ಐತಿ. ಭಾಳ ಮಾಡಿದ್ವಿ ಶಾಪಿಂಗ್ ಇವತ್ತು. ನಾನು ಹಾಂ ಶಾಪಿಂಗ್ ಇವತ್ತು ಫುಲ್ ಮಾಡಿನ. ಅಳಿಯನ ಮತ್ತು ಮಗಳ ಎಂಗೇಜ್ಮೆಂಟಿಗೆ ಇಲ್ಲ ಆದ ಬೇರೆ ನಮ್ದು ಇದು ಅದಕ್ಕಲ್ಲ ಅದಕ್ಕಲ್ಲಿದೆ. ಮತ್ತೆ ಇದನ್ನ ಎದಕ್ಕೆ ಮಾಡ್ಕೊಂಬಂದಿರಿ? ಅವಾಗ ನಾನು ಜೀನ್ಸ್ ಹಾಕಂಗಿಲ್ಲ, ಅವಾಗ ಬೇರೆ ಸ್ವಲ್ಪ ಏನಾರ ಡಿಫ್ರೆಂಟ್ ಹಾಕೋಣಂತ ಹೇಳ್ತಂಬಂದೇನು ಕುಡಿ. ಹಾಂ ಇದನ್ನ ತೊಗೊಂಬಂದ್ರನ? ಚಲೋ ಕಾಣ್ತಾ ಇದೆ. ಇಂಥ ಕಲರ್ ಆಗ್ಬೇಕ್ರಿಪ್ಪ. ಅದು ಹಾಕೊಂತಿರಲ್ಲ ಡಿಸ್ಟಂಪರ್ ಕಲರ್, ಹಿಂಗೆ ಹಾಕೊಂಡು ಜಸ್ಟ್ ಹಿಂಗೆ ಹೊರಗೆ ಹೋಗಿ ಒಳಗೆ ಬರ್ರಿ ನೀವು, ಅಲ್ಲೇ ಧೂಳು ಸಮ ಅದೇ ಲಘು ಆಡಕತ್ತಲ್ಲ ಅದು ಹಿಂಗಾಗಿ ತೊಗೊಂಬಂದೆ ನಾನು. ಕಲರ್ ಇಂಥ ಒದ್ಯಾಕದು ಒಜ್ಜಾಗಂಗಿಲ್ಲ. ಕಲರ್ ಹೆಂಗಿತ್ತಂತ ಹೇಳಿದ್ರೆ ಇದನ್ನ ತೊಗೊಂಬಂದಿನಿ. ಇದೇ ನೀನು ಹಾಕ್ಬೋದು, ನಾನು ಹಾಕ್ಬೋದು, ಶೂಟ್ರ್ ತಮ್ಮನ್ನ ಶೂಟ್ರ್ ತರಕ್ಕೆ ನೀನು ಬರ್ಬೇಕಲ್ಲಿ. ನಾವು ಹೋಗೋಣ ಅಂತದೆ ತಗೊಂಡೋಗಿಲ್ಲ ಅವ್ರು. ನೀವು ಯಾವ ಶರ್ಟ್ರ್ ತೊಗೊಂಡೋಗಿಲ್ಲ ಅವ್ರು. ಇದನ್ನ ತೊಗೊಂಬಂದ ಒಂದು ಟಿ ಶರ್ಟ್. ಇದೇಂತ ತೊಗೊಂಬಂದ್ರಿ ಸರ್? ಫ್ಯಾಷನ್ ಏನಿದೆ? ಇದನ್ನ ತೊಗೊಂಡಿದ್ದೈತಲ್ಲ ನಾನು, ಇದೇ ಸಾಮಾನು ನೋಡಿ. ಓ ಹೌದನ್ನ, ಚಲೋ ಐತಿ. ಮತ್ತೆ ನೆಕ್ಸ್ಟ್ ಮತ್ತಿದು ಪ್ಯಾಂಟ್ ನೋಡಿ, ಜೀನ್ಸ್ ಪ್ಯಾಂಟ್. ಇದು ಬ್ಯಾಗಿ ಪ್ಯಾಂಟ್ ಇದೆ. ಇದನ್ನ ತೊಗೊಂಡಿದ್ದೀನಿ. ಎರಡು ಅಂತ ತೊಗೊಂಡಿರ? ಕಲರ್ ಅಲ್ಲ, ಕಲರ್ ಚೇಂಜ್ ಐತಿ. ಇದು ಬ್ಲ್ಯಾಕ್ ಐತಿ, ಸ್ವಲ್ಪ ಗ್ರೇ ಒಳಗೈತಿ. ಹೆಂಗೆ ಗೊತ್ತೇನ, ಫಸ್ಟ್ ನಾವು ಪ್ಯಾಂಟ್ ತೊಗೊತೀವಿ, ಆಮ್ಯಾಗ ಏನಕ್ಕೆ ಹೇಳೋದು ಉದ್ದ ಆಗ್ಬಿಡ್ತೈತೆ ಅದು ಹಾಕೋದು ಗುಂಡ್ಲಿಕ್ಕನೆ. ಅದನ್ನ ಮತ್ತೆ ಹೋಗಿ ಕಟ್ ಮಾಡಿಸ್ಕೊಂಡು ಹಿಡ್ಸ್ಕೊಂಡು ಬರ್ತೇವೆ ನಾವು.
ಈಗ ಹಂಗ ಮಾಡಿಸ್ಕೊಂಬಂದ್ರಿ ನೀವು? ಹಂಗೆ ಮಾಡ್ಸ್ಕೊಂಬಂದಿನಿ. ಇದು ಉದ್ದ ಭಾಳ ಇತ್ತು, ಎಲ್ಲ ಕಟ್ ಮಾಡಿಸಿ ಇಡ್ಸ್ಕೊಂಬಂದೇನಿ. ಹೌದಾ? ಹಿಂಗೆ ನೈಸಾಗಿ ಕತ್ತದ. ಇದೊಂದು ಇದು ಬ್ಯಾಗಿ ಪ್ಯಾಂಟ್, ಇದು ಜೀನ್ಸ್ ಪ್ಯಾಂಟ್, ಇದನ್ನು ಹಿಡಿಸೀನಿ. ಸಣ್ಣ ಮಾಡ್ಕೊಂಬಂದಿರ ನೀವು? ಸ್ವಲ್ಪ ಕಟ್ ಮಾಡಿ ಇದೆಲ್ಲ ಹಿಡ್ತಾರ ಅವ್ರು, ಅಂದ್ರೆ ಕಟ್ ಹಾಕತ್ತಿದೆ. ಅಂದ್ರೆ ಪ್ಯಾಂಟ್ ಹಾಕೋದಾಗತ್ತಲ್ಲ, ಇಲ್ಲಿ ಮಟ ಬರಂಗಿಲ್ಲ ಅದು, ಒಂದು ಸಿಕ್ಕೊಳಂಗಿಲ್ಲ ಅದು. ಇಲ್ಲಿ ಸಿಕ್ಕೋಸಿ ಒಂದು ಹಿಂಬಡದ ಮೇಲೆ ಇರ್ತದ ಅದು. ಇದೊಂದು ಪ್ಯಾಂಟ್ ಹೊಟ್ಟೆ ಗೊತ್ತಾನೆ. 2 ಪ್ಯಾಂಟ್, ಒಂದು ಟಿ ಶರ್ಟ್, ಒಂದು ಹುಡಿ, ಆಮೇಲೆ ಕೊಡಿ. ಮತ್ತಿಲ್ಲೇ ಈ ಬಾಕ್ಸ್ನಾಗ ಏನೋ ತೋರ್ಸಂತೆ ತೋರ್ಸಾಕಂತ ಏನು ಬರಂಗಿಲ್ಲ, ಎಲ್ಲ ತೋರಿಸ್ಬಿಡ್ತೀನಿ ತಡಿ. ಮತ್ತೆ ಹಾಕ್ತೇನೆ. ಶರ್ಟ್ ತೊಗೊಂಬರ್ಲಿಲ್ಲ? ಶರ್ಟ್ ಭಾಳ ನನಗೆ ಇದ್ದ ತರಂಗಿಲ್ಲ, ಸುಮ್ಕೆ ತಂದು ಹಾಕ್ಕೊಂತೀವಪ್ಪ ಅಂದ್ರೆ ಮಾತಾಡಿ. ಅವನು ಶರ್ಟ್ ಭಾಳ ಅದಾವು, ಅವನು ಹಾಕ್ಕೊಂತೀನಿ ನೋಡಿ ಶರ್ಟ್. ನಾನು ನಮ್ಮ ಮನೆ ಹೆಂಗಪ್ಪ ಅಂತ ಹೇಳಿದ್ರೆ, ನಮ್ಮ ಮನ್ಯಾಗ ಟ್ರಿಜರ್ ಇತ್ತಂದ್ರೆ ತಗೊಂಡ್ ಅವಾಗಿಂದ ಬಟ್ಟೆ ತಗೊಂಡು ಉಟ್ಕೊಳಕ್ ಬರ್ತೈತಿ. ಇಲ್ಲಿ ತಳಗ ಏನಿರ್ತಾವ ನೋಡ್ರಿ, ಅವನ್ನ ತಗೊಂಡ್ ಹೊಳಮಳ ಅವನ್ನ ಉಟ್ಕೊಳ್ಳೋದಾಗ್ಬಿಡತ್ರಿ ನಮ್ದು. ಯಾಕಂದ್ರೆ ಏನಾರು ಹೊಸ ಮತ್ತೆ ಬೇರೆ ತಗೋಬೇಕಂದ್ರೆ ಮ್ಯಾಲೆ ತಗೋಬೇಕು, ಅದಕ್ಕೆ ಮತ್ತೆ ಇದು ಬೇಕ್ರಿ, ಗೋಡ ಬೇಕು. ಗೋಡ ಒಂದ್ಸಲ ಇರ್ತೈತಿ, ಒಂದ್ಸಲ ಕೆಲಸ ಮೇಲೆ ತಗೊಂಡ್ ಹೋಗಿರ್ತಾರ ಆಸಿಫಾರ್ ಹಬ್ಬ. ಅದಕ್ಕೆ ಗೋಡ ಆಗಿದೆ ನಮ್ದು ಹಂಗಾರಿ, ಒಳ ಉಟ್ಕೊಳ್ಳೋದು. ಇಲ್ಲೇ ಇದ್ರಿಗೆ ಯಾವ ಕಂಡುಗಳಿಗೆ ಇರ್ಲಿ ತಗ, ಇದನ್ನ ಉಟ್ಕೊಂಡ್ಬಿಟ್ರ ಆತಂತೇಳಿ ಅವನ ಉಟ್ಕೊಂಡ್ಬಿಡೋದು. ಶೂನು ತೊಗೊಂಬಂದಿರನ? ಇವು ಮಸ್ತ್ ಅಲ್ರಿ. ನಾನು ಇದು ಇದ್ದು ಲೂಪರ್ಸ್. ಅವು ಒಂದು ಜೋಡಿ ಅಲ್ಲೇ ಹರಿದ್ವಾ ಟೂರ್ಗೆ ಹೋದಾಗ? ಗುಲ್ಬರ್ಗಕ್ಕೆ ಹರಿದ್ವು. ಏನು ಚಲೋ ಅದಾವ? ಚಲೋ ಅದ ನೋಡಿ. ಎರಡು ಹೆಂಗದಾವು, ಅದಕ್ಕೈತೆ ನಾನು ಒಂದೇ ತೋರ್ಸಾಕತ್ತೀನಿ. ಬೇರೆ ಇಲ್ಲ ಹಂಗೆ ಬರೀ ಬೇರೆ ಅವ. ಕೇಳಿದನ ಅವ್ರಿಗೆ, ಇಲ್ರಿ ಎರಡು ಹಿಂಗೆ ಬರ್ತಾವು ಅದು ನೋಡ್ರಿ ಅಂದ್ರೆ ಆತು, ನಮಗೂ ಹಿಂಗೆ ಬೇಕಂತ ನಾನು ತೊಗೊಂಡೆ ನೋಡ್ರಿ. ಚಲೋ ಆತವ್ರಿ. ಅದಲ್ಲ ಇವು ಹೆಂಗೈತಿ ಡ್ರೆಸ್ಸಿಂಗ್ ಮಾಡೋದು ಇದು ಐತಿ. ನಾವೇನು ಜೀನ್ಸ್ ಹಾಕ್ತೇವಲ್ಲ ಅವಾಗ ಇಂಥ ಶೂ ಹಾಕ್ಬೇಕು. ನಾವು ಇದನ್ನ ಹಾಕ್ತೇವಲ್ಲ ಏನಂತಾವ ಫಾರ್ಮಲ್ ಪ್ಯಾಂಟೆಲ್ಲ ಹಾಕ್ತೇವಲ್ಲ ನಾವು, ಅವಾಗ ಇದು ಹಾಕ್ಬೇಕು ಲೂಪರ್ಸ್. ಚಲೋ ಇರ್ತಾವೆ, ಚಲೋ ಅದಲ್ಲ ಬಿಟ್ಟು ಇವು 10 ನಂಬರ್ ಇವು, ಇಲ್ಲ 9 ನಂಬರ್ ಇವು. ಹಾಕೊಂಡು ನೋಡಿ ಬಂದು ತೊಗೊಂಡ್ರಲ್ಲ ಅಲ್ಲೇ ಸೈಜ್ ಹಾಕೊಂಡಿ. ಬಿಗಿಗಿಯ ಮತ್ತು ಲೂಸ್ ಆಗವ ಕರೆಕ್ಟ್ ಆಗವಲ್ಲ? ಇವು ಲೇಸ್ ಹುಚ್ಚಬೇಕ ಹುಚ್ಚೈತಲ್ಲ ಹಾಕ್ಬೇಕು, ನಮಗೆ ಹೆಂಗೆ ಬೇಕು ಹಂಗೆ ಹಾಕ್ಬೇಕು. ಕರೆಕ್ಟ್ ಆಗ್ಯಾವಪ್ಪ. ಹೆಂಗೆ ಜೋಡಿರಿ ಇವು? ಇವಕ್ಕೆ 500 ರೂಪಾಯಿ ಕೊಟ್ಟೇನೆ ಶೂಗೇನ. ಅವು ಪ್ಯಾಂಟ್? ಅವು ಪ್ಯಾಂಟಿಗೆ ಒಂದು ಪ್ಯಾಂಟಿಗೆ 600 ರೂಪಾಯಿ. ಒಂದು ಪ್ಯಾಂಟಿಗೆ 600 ರೂಪಾಯಿ. 600 ರೂಪಾಯಿ. ಹೆಂಗೈತಿಗೆ ಏನು ಸಸ್ತಾ ಇಲ್ಲಿಗೆ, ಎಲ್ಲ ತುಟ್ಟೈತಿಗೆ. ಇದನ್ನ ತೊಗೊಂಬಂದಿರನ? ಏನು? ಚಿಕನ್ ಮಟನ್? ಚಿಕನ್ ತೊಗೊಂಬಂದೇನಿ, ಮಟನ್ ತೊಗೊಂಬಂದೇನಿ. ಆಯ್ತು, ಮಾಡ್ತೀನಿ ನಾನು, ಮಾಡಿ ರೊಟ್ಟಿ ಮಾಡ್ತೇನೆ. ಹಾಂ ಸ್ನ್ಯಾಕ್ಸ್ ಈಗ ಏನು ಬೇಡ, ಜ್ವರ ಬಂದಾಗ ಕರೆದಿದ್ವಿ ಏನು ತಿನ್ಬಾರ್ದು. ಅವು ಏನು ಬೇಡ, ಇದನ್ನ ಮಾಡ್ತೀನಿ ಸುಮಾರು ಪಲ್ಯ ಮಾಡ್ತೀನಿ, ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ, ಮಸ್ತ್ ಹೊಡೆದು ಗುಳಿಗೆ ತಗೊಂಡು ಮಕ್ಕೊಂತಿ. ಏನು ತಿನ್ಬಾರ್ದು ಈಗ. ದೀದಿಗೆ ಅದನ್ನ ಹೇಳಿ ಕಳಿಸ್ಯಾರಲ್ಲಿ ಡಾಕ್ಟ್ರ, ಎಣ್ಣೆದು ಪಣ್ಣೀದು ಏನೇನು ತಿನ್ನಕ್ಕೆ ಹೋಗ್ಬೇಡ್ರಿ, ಮಸ್ತ್ ಬಿಸಿ ಬಿಸಿ ರೊಟ್ಟಿ ಚಪಾತಿ ಮನ್ಯಾಗ ಏನು ಅಡುಗೆ ಮಾಡಿರ್ತಾರೆ ನೋಡಿ ಅದನ್ನು ಮಸ್ತ್ ಊಟ ಮಾಡ್ರಿ ಹೊಟ್ಟೆ ತುಂಬ ಅಂಥೇಳಿ. ಟೈಮ್ ನೋಡ್ರಿ ಇವಾಗ 9 ಗಂಟೆ ಆತ್ರಿ. ನಮ್ಮ ಮನೆಯವರು ಮಟನ್ ತೊಗೊಂಡಿದ್ರು ಮತ್ತು ಚಿಕನನ್ನು ತೊಗೊಂಬಂದಿದ್ರು ಹುಡುಗರಿಗೆ. ಆಮೇಲೆ ನಾನು ಅವನ್ನೆರಡು ಮಾಡಾಕತ್ತಿದ್ದೆ. ಮಟನ್ ಅಂತೂ ಮಾಡಿದೆ, ಆಮೇಲೆ ರೊಟ್ಟಿ ಮಾಡಿದೆ, ಚಿಕನ್ ಮಾಡೋಕ್ಕಿಟ್ಟಿದ್ದೆ. ನಮ್ಮ ಋಷಿಯವರು ಫೋನ್ ಹಚ್ಚಿದ್ದಾರೆ, ಇದನ್ನು ಬಿರಿಯಾನಿ ಮಾಡಿ ಕೊಟ್ಟು ಕಳಿಸ್ತೀನಿ ಚಚ್ಚಿ ಅಂತಂದು ಹೇಳಿ. ಆಯ್ತು ತಗೋವ ಅಂತಂದು ಹೇಳಿದೆ. ಮೊನ್ನೆ ತೊಗೊಂಬರೋರಿದ್ರು ನಮ್ಮ ಅಪ್ಪಾರು ಬಂದಿದ್ರಲ್ರಿ ಅವತ್ತು, ಆಕೆ ಇನ್ನೂ ಖಾರದ್ದು ಅದೇನು ತಿನ್ನತ್ತಿದ್ದಿಲ್ಲಲ್ರಿ, ಹಾಗಾಗಿ ಹಂಗೆ ಬಂದಿದ್ದರು ಅವರು. ಇವಾಗ ಸ್ವಲ್ಪ ಊಟ ಮಾಡಾಕತ್ತಾಳ ಅನ್ನೋದ್ರಾಗ ಅಂದ್ರೆ ಇನ್ನೂ ಸಪ್ಪನ್ ಬೆಳಿತಾರ ಅದನ್ನು ಊಟ ಮಾಡಾಕತ್ತಾಳ್ರಿಕೆ. ಆದರೂ ಸ್ವಲ್ಪ ಅದನ್ನು ಊಟ ಮಾಡಿ ಬಾಯಿ ಅನ್ನೋದು ಇದಾಗಿರ್ತೈತಿ. ಆಕೆಗೆ ಸಪ್ಪಂದು ಸ್ವಲ್ಪ ಖಾರ ಜಾಸ್ತಿ ಮಾಡೋಂಗಿಲ್ಲ, ಬಿರಿಯಾನಿ ಮಾಡಿ ಕೊಟ್ಟು ಕಳಿಸ್ತಿತ್ತವ. ಅರ್ಶಿಯ ಚಲೋ ಮಾಡ್ತಾಳೆ, ಅರ್ಶಿಯನ ಕಡೆಯಿಂದ ಕೊಟ್ಟು ಕಳಿಸ್ತೀನಿ ಅಂತಂದು ಹೇಳಿದ್ರೆ. ಆಮೇಲೆ ಅರ್ಶಿಯಾನು ಫೋನ್ ಹಚ್ಚಿದ್ಲು,
ಸಾನಿಯಾ ನೀನು ನಾನು ಬಿರಿಯಾನಿ ಕೊಟ್ಟು ಕಳಿಸ್ತೀನಿ ಊಟ ಮಾಡು ಅಂತಂದೇಳಿ ಸಾನಿಯಾ ನಾಲ್ಕು ಕೊಟ್ಟು ಕಳಿಸ್ದೆ ಖಾರ ಕಡಿಮೆ ಹಾಕಂತಂದು ಹೇಳಿದ್ನಂತ್ರಕ್ಕೆ ಈಗ ಕೊಟ್ಟು ಕಳಿಸ್ಯಾರಿ. ಅವರು ಹುಡುಗರು ಬಿರಿಯಾನಿ ಉಣ್ತಾರೆ, ನಮ್ಮ ಮನೆಯವ್ರಿಗೆ ಮಟನ್ ಮಾಡಿತ್ತು ಅವರು ಊಟ ಮಾಡತ್ತಾರೆ. ಇದು ಬೆಕ್ಕೇನು ನಮ್ಮ ಮನೆಗೆ ಬರತ್ತೈತಲ್ರಿ ಅವಾಗ ಡೈಲಿ 2 ಸಲ ಬರ್ತೈತೆ ರೀ. ಬೆಳಗ್ಗೆ ಒಂದು ಬರ್ತೈತೆ, ಸಂಜೆ ಒಂದು ಬರ್ತೈತೆ. ಈಗ ಹಂಗಿಲ್ರಿ, ಈಗ ಹಂಗೆ ಲೆಕ್ಕನೇ ಇಲ್ರಿ ಪಾಪ. ಅನ್ನ ಹಾಲು ಹಾಕಿ ಕಳಿಸಿದ್ರೆ ತಿನ್ನಂಗಿಲ್ರಿ, ಅದು ಬರೀ ಹಾಲು ಅಷ್ಟ ಕೂಡ ಆತೈತ್ರಿ. ಅದು ನಾವು 2-3 ಸಲ ಇಟ್ವಿ, ಹೊಟ್ಟೆ ತುಂಬಂಗಿಲ್ಲ, ಬರೀ ಹಾಲು ಅಷ್ಟ ಆದ್ರೆ ಅನ್ನನ ಕಲಿಸಿಡಂತಡಿ ಅಂಥೇಳಿ ಮ್ಯಾಗಿನ ಹಾಲು ಅಷ್ಟನೇಕ್ಕೆ ಅನ್ನ ಎಲ್ಲ ಹಂಗೆ ಬಿಟ್ಬಿಡ್ತೈತ್ರಿ, ತಿಂತಿದ್ದೇ ಇಲ್ಲ. ಅದಕ್ಕೆ ನಾವು ಹಾಲು ಅಷ್ಟ ಹಾಕಿಡ್ತೀವಿ ರೀ ಇದಕ್ಕೆ. ಮಿನ್ನ ಈಗ ನೋಡ್ರಿ ಎಲ್ಲರದು ಸ್ನಾನ ಆತ್ರಿ ಮನೆಯೊಳಗೆ. ಇವತ್ತು ಗುರುವಾರ ಒಂದಲ್ರಿ, ಹಾಗಾಗಿ ಇವತ್ತು ಸಾನಿಯಾಗ ದರ್ಗಾ ಕರ್ಕೊಂಡು ಹೋಗ್ಬೇಕಂತಂದೇಳಿ ಇವತ್ತೆಲ್ಲ ಪಟಪಟ ಅಂತೇಳಿ ಕೆಲಸ ಮುಗಿಸ್ಕೊಂಡಿರಿ. ಈ ಮನ್ಯಾಗ ಚೀರಾಗ ಹಚ್ಚಾತೀನಿ ರೀ ನಾನು. ಅವಾಗ ದವಾಖಾನೆ ಹತ್ರ ಬಂದ ತಕ್ಷಣ ಹೋಗ್ಬೇಕಂತ ಹೇಳಿದ್ರೆ ಅವಾಗಿನ್ನೂ ಆರಾಮಿದ್ದಿದ್ದಿಲ್ಲಲ್ರಿ. ಹಾಗಾಗಿ ಇವತ್ತು ಗುರುವಾರ ಐತಿ, ಇವತ್ತು ಹೋಗ್ರನ್ನ ಅಂತಂದು ಹೇಳಿದೆ. ಅವಾಗ ಒಂದು 2 ಜರಿಗೆ ಸ್ನಾನ ಮಾಡಿಸಿ ಮತ್ತು ತಮ್ಮನ ಸ್ನಾನ ಮಾಡಿಸಿ ನಮ್ಮ ಮನೆಯವ್ರು ಮಾಡಿದ್ರು. ಆಮೇಲೆ ನಾನು ಮಾಡಿದೆ. ಇವಾಗ ಮನ್ಯಾಗ ದೀಪ ಹಚ್ಚಿ ಈಗ ಬೈರಿಗೆ ಹೋಗ್ತಿರ್ಬೇಕು. ಆಮೇಲೆ ಇಲ್ಲಿ ಇದು ರೀ ಸೈಪತೇಶ ದರ್ಗಕ್ಕೆ ಹೋಗ್ಬೇಕು ರೀ. ನಮ್ಮ ಮನೆಯವ್ರು ಆಟೋದವ್ರಿಗೆ ಫೋನ್ ಹಚ್ಚಾರೇನು ರೀ, ಅವ್ರು ಬರೋದ್ರೊಳಗೆ ಲಘುನ ಚಿರಾಕ್ ಹಾಸ್ತೀನಿ ರೀ. ಚಿರಾಕ್ ದರ್ಗಕ್ಕೆ ಎಲ್ಲ ಹೋಗಿ ಬರ್ತೀವಿ ರೀ ಸಾನಿನ ಕರ್ಕೊಂಡು.